ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಕೃತಜ್ಞತೆ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಜೀವ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನ ಪಾಪಗಳನ್ನು ಕ್ಷಮಿಸಿರಿ. ನನ್ನಲ್ಲಿ ಬಂದು ವಾಸ ಮಾಡಿರಿ. ನನ್ನನ್ನು ಶುದ್ಧೀಕರಿಸಿರಿ. ನಿಮ್ಮ ಚಿತ್ತಕ್ಕನುಸಾರ ನನ್ನನ್ನು ಮುನ್ನಡೆಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಜ್ಞಾನ ವರಗಳನ್ನು ನನಗೆ ನೀಡಿರಿ. ನಿಮ್ಮ ಸತ್ಫಲಗಳಿಂದ ನನ್ನನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನನ್ನು ನೂತನ ಮನುಷ್ಯನನ್ನಾಗಿ ಮಾರ್ಪಡಿಸಿರಿ. ನನಗೆ ಪ್ರಾರ್ಥನಾ ವರವನ್ನು ಕರುಣಿಸಿರಿ. ಯಾರಿಗಾಗಿ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು ಎಂದು ನನಗೆ ಕಲಿಸಿಕೊಡಿರಿ. ನಾನು ನಾನಾಗಿ ಬಾಳದೆ ಪ್ರಭು ಕ್ರಿಸ್ತರಾಗಿ ಬಾಳುವಂತೆ ಮಾಡಿರಿ. ನನ್ನಲ್ಲಿರುವಂತಹ ಎಲ್ಲ ಬಲಹೀನತೆಗಳನ್ನು, ನನ್ನಲ್ಲಿರುವಂತಹ ಎಲ್ಲ ಪಾಪದೋಷಗಳನ್ನು ನಿಮ್ಮ ಪವಿತ್ರ ಅಗ್ನಿಯಿಂದ ಸುಟ್ಟು ಭಸ್ಮ ಮಾಡಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ. 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 ನನ್ನಲ್ಲಿರುವ ದ್ವೇಷ, ಮತ್ಸರ, ಹಗೆತನಗಳನ್ನು ನಾಶ ಮಾಡಿರಿ. ಎಲ್ಲ ಕೂಗಾಟ, ಕಿರಿಚಾಟ ಎಲ್ಲವನ್ನು ನನ್ನಿಂದ ದೂರ ಮಾಡಿರಿ.
ನನ್ನ ಕೋಪ ತಾಪಗಳನ್ನೆಲ್ಲ ದೂರ ಮಾಡಿರಿ. ಅವುಗಳೆಲ್ಲವನ್ನು ನಿಮ್ಮ ಅಗ್ನಿಯಿಂದ ಸುಟ್ಟು ನಾಶ ಮಾಡಿರಿ. ನನಗೆ ಶಾಂತತೆಯನ್ನು ಕರುಣಿಸಿರಿ. ನಾನು ಸಮಾಧಾನವುಳ್ಳವನಾಗಿ ಬಾಳುವಂತೆ ಮಾಡಿರಿ. ನನ್ನಲ್ಲಿರುವ ಅನೇಕ ಬಲಹೀನತೆಗಳನ್ನು ನನ್ನಿಂದ ತೆಗೆಯಿರಿ. ನನ್ನ ಈ ದೇಹವನ್ನು ನಿಮ್ಮ ಆಲಯವಾಗಿ ಮಾರ್ಪಡಿಸಿರಿ. ನಾನು ನನ್ನದು ಎಂಬುದು ನನಗೆ ಯಾವುದೂ ಬೇಡ. ಈ ಲೋಕವಾದದ್ದು, ದೈಹಿಕವಾದದ್ದು, ಪ್ರಾಪಂಚಿಕವಾದದ್ದು ನನಗೆ ಯಾವುದೂ ಬೇಡ. ಓ ಪವಿತ್ರ ಆತ್ಮರೇ, ನೀವು ಮಾತ್ರ ನನ್ನಲ್ಲಿ ಬಂದು ತಂಗಿ ನನ್ನನ್ನು ನಿಮ್ಮ ಸಾಧನವಾಗಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ಅವಶ್ಯಕತೆಗಳೇನೆಂಬುದನ್ನು ನೀವು ಪೂರೈಸಿರಿ. ಈ ನನ್ನ ಜಡ ಸ್ವಭಾವವನ್ನು ಶುದ್ಧೀಕರಿಸಿರಿ. ನನ್ನ ಬಾಯಿಂದ ಹೊರಡುವ ಒಂದೊಂದು ಮಾತುಗಳನ್ನು ಅನುಗ್ರಹಿಸಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಬಂದು ತಂಗಿರಿ. ನೀವಿಲ್ಲದೆ ನನಗೆ ಯಾವುದೂ ಬೇಡ. ಇಷ್ಟು ಕಾಲದವರೆಗೆ ನಾನು ಜೀವಿಸಿದ ಜೀವಿತದ ಎಲ್ಲವನ್ನ ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ಈ ಏಕಾಂಗಿತನದ ಬದುಕಿನಲ್ಲಿ ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ. ನಿಮ್ಮನ್ನು ಅಧಿಕವಾಗಿ ಹುಡುಕುವಂತೆ ದಾಹವನ್ನು ನನಗೆ ನೀಡಿರಿ. ಹುಡುಕಿ ನಿಮ್ಮಲ್ಲೇ ನಾನು ವಾಸ ಮಾಡುವಂತೆ ನನ್ನನ್ನು ಅನುಗ್ರಹಿಸಿರಿ. ಪ್ರಭು ಯೇಸುವಿನ ನಾಮದಲ್ಲಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ತಂದೆ ದೇವರ ನಾಮದಲ್ಲಿ ನಾನು ನಿಮ್ಮನ್ನು ಪ್ರಾರ್ಥಿಸಿದ್ದೇನೆ. ಓ ಪವಿತ್ರ ಆತ್ಮರೇ, ನನ್ನನ್ನು ನಿಮ್ಮ ಸಾಧನವಾಗಿಸಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ನಾನು ಯಾರನ್ನು ಮೆಚ್ಚಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸದೇ ಇರುವಂತೆ ಮಾಡಿರಿ. ಯಾರು ನನ್ನನ್ನು ನೋಡಬೇಕೆಂದು ಪ್ರಾರ್ಥಿಸದಂತೆ ನನ್ನನ್ನು ಮಾಡಿರಿ. ನನ್ನನ್ನು ನಾನು ತಗ್ಗಿಸುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಅಭಿಷೇಕಿಸಿರಿ. ದಿನವಿಡೀ ನಿಮ್ಮನ್ನು ಕೂಗಿ ಕೂಗಿ ಕರೆದು ಪ್ರಾರ್ಥಿಸುವ ನನ್ನನ್ನು ಆಲಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ಹೃದಯವನ್ನು ನಿಮ್ಮ ಸ್ವಂತವಾಗಿಸಿರಿ. ಈ ದೇಹವೆಂಬ ಆಲಯವನ್ನು ನಿಮಗಾಗಿಯೇ ಮೀಸಲಾಗಿಸಿಕೊಳ್ಳಿರಿ. ನನ್ನ ಹೃದಯವೆಂಬ ಗುಡಿಯಲ್ಲಿ ನೀವು ಬಂದು ನಿರಂತರವೂ ತಂಗಿರಿ. ಎಂದಿಗೂ ನೀವು ನನ್ನನ್ನು ಬಿಟ್ಟು ಅಗಲದಿರಿ. ಪ್ರಭು ಯೇಸುವನ್ನು ನನಗೆ ಪಡೆದುಕೊಡಿರಿ. ಪ್ರಭು ಯೇಸುವಿನೊಂದಿಗೆ ನಾನು ಜೀವಿಸುವಂತೆ ಮಾಡಿರಿ. ಪ್ರಭು ಯೇಸುವಿಗಾಗಿಯೇ ನಾನು ಜೀವಿಸುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ನನ್ನ ಕಣ್ಣುಗಳು ಯಜಮಾನನನ್ನು ನೋಡುವಂತೆ ಮಾಡಿರಿ.
ಓ ಪವಿತ್ರ ಆತ್ಮರೇ, ನನ್ನ ಕಣ್ಣುಗಳು ನನ್ನ ಯಜಮಾನನನ್ನು ನೋಡುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ದಾಸನಾದ ನನ್ನ ಕಣ್ಣು ಯಜಮಾನನನ್ನು ನೋಡುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ಸ್ವರವನ್ನು ಕೇಳಿ ನನ್ನಲ್ಲಿಗೆ ಬನ್ನಿರಿ. ದಾಹದಿಂದ ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಕೂಗುತ್ತಿದ್ದೇನೆ. ದಾಹದಿಂದ ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಕೂಗಿ ಕರೆಯುತ್ತಿದ್ದೇನೆ. ನನ್ನ ದೇಹದಲ್ಲಿ ಆಲಸ್ಯವಿದೆ, ನನ್ನಲ್ಲಿ ನಿದ್ರಾವಸ್ಥೆ ಇದೆ, ನನ್ನಲ್ಲಿ ಸೋಂಬೇರಿತನವಿದೆ, ನನ್ನಲ್ಲಿ ಬಂಧನವಿದೆ, ನನ್ನಲ್ಲಿ ಲೌಕಿಕವಾದ ಕಟ್ಟುಗಳಿದೆ. ಓ ಪವಿತ್ರ ಆತ್ಮರೇ, ನನ್ನನ್ನು ಬಂದು ಅಭಿಷೇಕಿಸಿರಿ. ನಿಮ್ಮ ಅಗ್ನಿಯಿಂದ ಎಲ್ಲ ಕಟ್ಟುಗಳನ್ನು ಸುಟ್ಟು ಭಸ್ಮ ಮಾಡಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನನ್ನಲ್ಲಿ ಬನ್ನಿರಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನನ್ನನ್ನು ಮುಟ್ಟಿರಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಪ್ರಸನ್ನತೆಯಿಂದ ನನ್ನನ್ನು ತುಂಬಿಕೊಳ್ಳಿರಿ. ಓ ಪವಿತ್ರ ಆತ್ಮರೇ, ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. 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 ಓ ಪವಿತ್ರ ಆತ್ಮರೇ, ಈ ಲೋಕವನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ಲೋಕದ ಸರ್ವ ಜನತೆಯನ್ನು ಶುದ್ಧೀಕರಿಸಿರಿ. ಈ ಲೋಕದ ಜನತೆಯಲ್ಲಿ ನಿಮ್ಮ ಸುಳಿಗಾಳಿಯನ್ನು ಬೀಸಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ನಿಮಗೆ ವಿರುದ್ಧವಾದವುಗಳೆಲ್ಲವನ್ನ ನಾಶ ಮಾಡಿರಿ. ಓ ಪವಿತ್ರ ಆತ್ಮರೇ, ಈ ಲೋಕವನ್ನು ಶುದ್ಧೀಕರಿಸಿರಿ. ಎಲ್ಲ ಯಾಜಕ ವರ್ಗದವರನ್ನು, ಸಭಾಪಾಲಕರನ್ನು ಶುದ್ಧೀಕರಿಸಿರಿ. ಎಲ್ಲ ಪಾಸ್ಟರ್ಸ್ಗಳನ್ನ, ಧರ್ಮ ಭಗಿನಿಯರನ್ನ ಶುದ್ಧೀಕರಿಸಿರಿ. ಎಲ್ಲ ಶುಭ ಸಂದೇಶ ಸಾರುವವರನ್ನು, ಪ್ರಾರ್ಥಿಸುವವರನ್ನು ಶುದ್ಧೀಕರಿಸಿರಿ. ಎಲ್ಲ ಧ್ಯಾನ ಮಂದಿರಗಳನ್ನು, ಮಧ್ಯಸ್ಥ ಪ್ರಾರ್ಥನಾ ತಂಡಗಳನ್ನು ಶುದ್ಧೀಕರಿಸಿರಿ. ಅವರ ಎಲ್ಲ ಒಡುಕುಗಳನ್ನು ಶುದ್ಧೀಕರಿಸಿರಿ. ಅವರಲ್ಲಿರುವ ಎಲ್ಲ ಗಿಮಿಕ್ಗಳನ್ನು ನಾಶ ಮಾಡಿರಿ. ಎಲ್ಲರನ್ನು ಮೋಸ ಮಾಡುವ ಸ್ವಭಾವಗಳು ಅವರಿಂದ ನಾಶವಾಗಲಿ. ಹಣಕ್ಕಾಗಿ ಶುಭ ಸಂದೇಶ ಸಾರುವವರ ಸಂದೇಶಗಳು ಬದಲಾವಣೆಯಾಗಲಿ. ಎಲ್ಲ ಧ್ಯಾನ ಮಂದಿರಗಳು ಸತ್ಯಸಂಧವಾಗಲಿ. ಓ ಪವಿತ್ರ ಆತ್ಮರೇ, ಬನ್ನಿರಿ.
ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಲ್ಲಿ ಬನ್ನಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳ ಕುಟುಂಬಗಳಲ್ಲಿ ಬನ್ನಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳ ಕುಟುಂಬಗಳಲ್ಲಿ ಬನ್ನಿರಿ. ನಿಮ್ಮ ಉಸಿರೂದಿ ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಶಕ್ತಿಯ ಆತ್ಮರೇ ಬನ್ನಿರಿ. ಓ ಕೃಪೆಯ ಆತ್ಮರೇ ಬನ್ನಿರಿ. ಓ ಕೃಪೆಯ ಆತ್ಮರೇ ಬನ್ನಿರಿ. ನನ್ನ ತಲೆಯಿಂದ ಪಾದದವರೆಗೂ ನನ್ನನ್ನು ತುಂಬಿರಿ. ನನ್ನ ತಲೆಯಿಂದ ಪಾದದವರೆಗೂ ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. ಓ ದೇವರ 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 ಆತ್ಮರೇ ನನ್ನಲ್ಲಿ ಬನ್ನಿರಿ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳ ರಾಜ. ಈ ಬೆಳಗಿನ ಸುಪ್ರಭಾತವು ನೀವು ನನಗೆ ನೀಡಿದಂತಹ ದಾನವಾಗಿದೆ ರಾಜ. ಇನ್ನು ಸ್ವಲ್ಪ ಹೊತ್ತು ಎಂದು ಕಂಬಳಿಯನ್ನು ಒದ್ದುಕೊಂಡು ಕಾಲುಗಳಲ್ಲಿ ಎಳೆದುಕೊಂಡು ತಲೆಯನ್ನು ಮುಚ್ಚಿಕೊಂಡು ಮಲಗುವ ಈ ಕ್ಷಣಗಳಲ್ಲಿ ಓ ಪವಿತ್ರ ಆತ್ಮರೇ, ನಿಮ್ಮನ್ನು ಕೂಗಿ ಕರೆದು ಪ್ರಾರ್ಥಿಸುವ ವಾಕ್ಯವನ್ನು ನನಗೆ ಕೊಟ್ಟಿದೆಯಲ್ಲ ರಾಜ. ನೀವೇ ಪ್ರಭುವಿನೊಂದಿಗೆ ವಾಸ ಮಾಡುವವರಾಗಿದ್ದೀರಿ. ನೀವೇ ಸರ್ವಶಕ್ತ ದೇವರಲ್ಲಿ ವಾಸ ಮಾಡುವವರಾಗಿದ್ದೀರಿ. ಪಿತ ಸುತ ಪವಿತ್ರಾತ್ಮರಾದ ನೀವು ತ್ರೈಕತ್ವದಲ್ಲಿ ಒಂದಾಗಿದ್ದೀರಿ, ಒಂದೇ ವ್ಯಕ್ತಿಗಳಾಗಿದ್ದೀರಿ. ಓ ಪವಿತ್ರ ಆತ್ಮರೇ, ನನಗೆ ನೀವು ಬೇಕು. ಈ ಲೋಕಕ್ಕೆ ನೀವು ಬೇಕು. ನನ್ನ ಕುಟುಂಬಕ್ಕೆ ನೀವು ಬೇಕು. ನಾನು ಮಾಡುವ ಸೇವೆಗಳಿಗೆ ನೀವು ಬೇಕು. ನಾನು ಮಾಡುವ ಪ್ರಾರ್ಥನೆಗೆ ನೀವು ಬೇಕು. ನಾನು ಮಾಡುವ ಒಳಿತಿಗೆ ನೀವು ಬೇಕು. ನನ್ನಲ್ಲಿರುವುದೆಲ್ಲವನ್ನು ನಾಶ ಮಾಡಲು ನೀವು ಬೇಕು. ಕೆಟ್ಟವುಗಳೆಲ್ಲವನ್ನು ಧ್ವಂಸ ಮಾಡಲು ನೀವು ಬೇಕು. ನಿಮ್ಮ ಕೃಪೆಯಿಂದ ನಾನು ತುಂಬಿಕೊಳ್ಳಲು ನೀವು ಬೇಕು. ಓ ಪವಿತ್ರ ಆತ್ಮರೇ, ನಾನೇನು ಮಾಡಲಿ? ನಾನು ಹೇಗೆ ಪ್ರಾರ್ಥಿಸಲಿ? ನಾನು ಎಲ್ಲಿ ಹೋಗಲಿ? ಓ ಪವಿತ್ರ ಆತ್ಮರೇ, ನಾನು ಅರಿಯೆ ಚಿಂತಿಸಿ ಚಿಂತೆಯಾಗಿದ್ದೇನೆ. ದುಃಖಿಸಿ ನಾನು ಕುಗ್ಗಿ ಹೋಗಿದ್ದೇನೆ. ಏಕಾಂಗಿತನದ ಬದುಕಿನಲ್ಲಿ ಆಲೋಚಿಸಿ ನಾನು ಕದಡಿ ಹೋಗಿದ್ದೇನೆ. ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ನಾನೇನೆಂದು ಹೇಳಲಿ? ನಾನೇನೆಂದು ಸಾರಲಿ? ನಾನೇನು ಮಾಡಲಿ? ನಾನು ಅರಿಯೇ ಪವಿತ್ರ ಆತ್ಮರೇ. ನನ್ನನ್ನು ನೀವು ಸಂಪೂರ್ಣವಾಗಿ ತಿಳಿದಿದ್ದೀರಿ ಪವಿತ್ರ ಆತ್ಮರೇ. ನನ್ನ ಒಂದೊಂದು ಕ್ಷಣಗಳನ್ನು ನೀವು ತಿಳಿದಿದ್ದೀರಿ ಪವಿತ್ರ ಆತ್ಮರೇ. ನನ್ನ ಒಂದೊಂದು ದಿನವನ್ನು ನೀವು ಅರಿತಿದ್ದೀರಿ. ನನ್ನಲ್ಲಿರುವ ಬಲಹೀನತೆ, ನನ್ನಲ್ಲಿರುವ ಯಾವುದೇ ಕೊರತೆ ನೀವು ಅರಿತಿದ್ದೀರಿ. ನನ್ನ ಪಾಪ ಅರಿತಿದ್ದೀರಿ. ನನ್ನ ಪಶ್ಚಾತ್ತಾಪ ತಿಳಿದಿದ್ದೀರಿ. ನನ್ನ ಪ್ರಾಮಾಣಿಕತೆ ನಿಮ್ಮ ಮುಂದೆ ಇದೆ. ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ಎಲ್ಲ ಸಮಯ ನಿಮ್ಮೊಂದಿಗೆ ನಾನು ಬೆರೆಯುವಂತೆ ಮಾಡಿ, ನಿಮ್ಮಲ್ಲಿಯೇ ನಾನು ತಂಗುವಂತೆ ಮಾಡಿ, ನಿಮ್ಮೊಂದಿಗೆ ನಾನು ಪ್ರಾರ್ಥಿಸುವಂತೆ ಮಾಡಿ. ಓ ಪವಿತ್ರ ಆತ್ಮರೇ, ಈ ಲೋಕವು ಸಾಕು. ಈ ಲೋಕದ ಮೋಹವು ಸಾಕು. ಈ ಲೋಕದ ಆಸೆಗಳು ಸಾಕು.
ಈ ಲೋಕದ ಕನಸುಗಳು ಸಾಕು, ಯಾವುದೂ ನಿರಂತರವಿಲ್ಲ. ಅದನ್ನು ನೀವು ನನಗೆ ಅರಿವು ಮೂಡಿಸಿದ್ದೀರಿ. ಓ ಪವಿತ್ರ ಆತ್ಮರೇ, ನಾನೇನು ಮಾಡಲಿ? ನಿನ್ನ ಮಗನಾಗಿ ಮಗಳಾಗಿ ಕುಳಿತುಕೊಂಡಿದ್ದೇನೆ, ನಾನೇನು ಮಾಡಲಿ? ನೀವು ನನ್ನನ್ನು ಎಚ್ಚರಿಸಿದ್ದೀರಿ, ನಾನೇನು ಮಾಡಲಿ? ಓ ಪವಿತ್ರ ಆತ್ಮರೇ, ಪ್ರಾರ್ಥಿಸಿ ಪ್ರಿಯರೇ, ಪ್ರಾರ್ಥಿಸಿ. ಇದು ನನ್ನ ಪ್ರಾರ್ಥನೆ ಅಲ್ಲ, ನಿಮ್ಮ ಪ್ರಾರ್ಥನೆ, ನಿಮ್ಮ ಹೃದಯಂತರಾಳದ ಪ್ರಾರ್ಥನೆ ಆಗಲಿ. ಪವಿತ್ರಾತ್ಮರಲ್ಲಿ ಕೇಳಿ, ಏನು ಮಾಡಲಿ ಎಂದು ಕೇಳಿ, ಹೇಗೆ ಜೀವಿಸಲಿ ಎಂದು ಕೇಳಿ. ನಿಮ್ಮ ಹೃದಯಗಳು ತೆರೆಯಲ್ಪಡಲಿ, ನಿಮ್ಮ ಮನಸ್ಸು ತೆರೆಯಲ್ಪಡಲಿ. ನಿಮ್ಮ ಬಾಯಿಂದ ಆಡುವ ಒಂದೊಂದು ಮಾತುಗಳು ದಾಹವುಳ್ಳದ್ದಾಗಲಿ, ಸ್ವಾರ್ಥಗಳು ನಾಶವಾಗಲಿ. ಓ ಪವಿತ್ರ ಆತ್ಮರೇ, ಬನ್ನಿ ಪವಿತ್ರ ಆತ್ಮರೇ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ. ಪವಿತ್ರ ಆತ್ಮರೇ, ಹಗಲು ರಾತ್ರಿ ನಿನ್ನನ್ನೇ ಪ್ರೀತಿಸುತ್ತೇನೆ. ಆದರೆ ಈ ಲೋಕದ ಸುಳಿವು ನನ್ನನ್ನು ನಿಮ್ಮಿಂದ ದೂರ ಮಾಡುತ್ತದೆ. ಈ ಲೋಕದ ಚಿಂತನೆಗಳು ನನ್ನನ್ನು ನಿಮ್ಮಿಂದ ದೂರ ಮಾಡುತ್ತದೆ. ಈ ಲೋಕದ ಪ್ರಚೋದನೆಗಳು ನನ್ನನ್ನು ನಿಮ್ಮಿಂದ ದೂರ ಮಾಡುತ್ತದೆ. ಓ ಪವಿತ್ರ ಆತ್ಮರೇ, ನನ್ನನ್ನು ನಿಮ್ಮಲ್ಲಿ ಒಂದಾಗಿಸಿಕೊಳ್ಳಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ನೀವು ನಿಮ್ಮಲ್ಲಿ ಒಂದಾಗಿಸಿಕೊಳ್ಳಿರಿ. ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ನನ್ನ ಶಬ್ದಕ್ಕೆ ಕಿವಿಗೊಡಿರಿ, ನನ್ನ ಸ್ವರಕ್ಕೆ ಕಿವಿಗೊಡಿರಿ. ನಾನು ಪ್ರಾರ್ಥಿಸಲು ಕಲಿಸಿರಿ. ಓ ಪವಿತ್ರ ಆತ್ಮರೇ, ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರೋ ನಾವು ನಿಮ್ಮ ಕೃಪೆಯಿಂದ ತುಂಬಿಕೊಳ್ಳಲು ದಾಹದಿಂದಿದ್ದೇವೆ. ಓ ಪವಿತ್ರ ಆತ್ಮರೇ, ಬೆಳಕಾಗಿ, ಮಳೆಯಾಗಿ, ಅಗ್ನಿಯಾಗಿ, ಗಾಳಿಯಾಗಿ ನನ್ನನ್ನು, ನನ್ನ ಕುಟುಂಬವನ್ನು ಶುದ್ಧೀಕರಿಸಿ. ಓ ಪವಿತ್ರ ಆತ್ಮರೇ, ಶುದ್ಧೀಕರಿಸಿ. ಓ ಪವಿತ್ರ ಆತ್ಮರೇ, ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ಶುದ್ಧೀಕರಿಸಿರಿ. ನಿಮ್ಮ ಕಣ್ಣುಗಳು ಮುಚ್ಚಲ್ಪಡಲಿ ಪ್ರಿಯರೇ. ಗಟ್ಟಿಯಾಗಿ ನಿಮ್ಮ ಕಣ್ಣುಗಳು ಮುಚ್ಚಿರಿ. ನಿಮ್ಮ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿರಿ. ಅಪವಿತ್ರ ಆತ್ಮರಿಗಾಗಿ ದಾಹಗೊಳ್ಳಿರಿ. ಅಪವಿತ್ರ ಆತ್ಮರಿಗಾಗಿ ದಾಹಗೊಳ್ಳಿರಿ. ನಿಮ್ಮ ಮನಸ್ಸು ಏಕಾಗ್ರತೆಯೊಂದಲಿ. ನಿಮ್ಮಲ್ಲಿ ಯಾರೂ ಇಲ್ಲ. ನಿಮ್ಮ ಮುಂದೆ ಹಿಂದೆ ಎಡಬಲ ಭಾಗದಲ್ಲಿ ಯಾರೂ ಇಲ್ಲ. ನೀವು ಮಾತ್ರ ಇದ್ದೀರಿ. ನಿಮ್ಮ ಸ್ವರವನ್ನು ಯಾರು ಕೇಳುತ್ತಾ ಇಲ್ಲ. ನಿಮ್ಮ ಸ್ವರ ಯಾರಿಗೂ ಕೇಳುತ್ತಾ ಇಲ್ಲ. ಪವಿತ್ರ ಆತ್ಮರಿಗೆ ಮಾತ್ರ ಕೇಳುತ್ತಾ ಇದೆ. ನಿನ್ನ ಏಕಾಗ್ರತೆ ಪವಿತ್ರ ಆತ್ಮರಲ್ಲಿರಲಿ. ಆ ಪವಿತ್ರ ಆತ್ಮರನ್ನು ನೀವು ಯಾವ ವಿಧದಲ್ಲಿ ನೋಡುತ್ತೀರೋ ಆ ಸ್ವರೂಪ ನಿಮ್ಮ ಕಣ್ಣುಗಳ ಮುಂದೆ ಬರಲಿ. ನೀವು ಯಾವ ವಿಧದಲ್ಲಿ ಪವಿತ್ರ ಆತ್ಮರನ್ನು ನೋಡುತ್ತೀರೋ ಆ ಸ್ವರೂಪ ನಿಮ್ಮ ಕಣ್ಣು ಮುಂದೆ ಬರಲಿ. ನಿಮ್ಮ ಕಣ್ಣುಗಳನ್ನು ತೆರೆಯಬೇಡಿರಿ. ಆ ಪವಿತ್ರ ಆತ್ಮರನ್ನ ಮೆಲ್ಲ ಸ್ವರದಲ್ಲಿ ಕೂಗಿ ಕರೆಯುತ್ತಾ ಇರಿ. ಪವಿತ್ರ ಆತ್ಮರನ್ನ ಮೆಲ್ಲ ಸ್ವರದಲ್ಲಿ ಕೂಗಿ ಕರೆಯುತ್ತಾ ಇರಿ. ನಿಮಗೆ ಹೇಗೆ ಕರೆಯಬೇಕೆಂದು ಈ ಕ್ಷಣ ನಿಮ್ಮ ಮನಸ್ಸು ಹೇಳುತ್ತದೋ ಹಾಗೆ ಪವಿತ್ರ ಆತ್ಮರನ್ನ ಕರೆಯಿರಿ. ಮೆಲುಧ್ವನಿಯಿಂದ ಪವಿತ್ರ ಆತ್ಮರನ್ನ ಕರೆಯಿರಿ. ಪವಿತ್ರ ಆತ್ಮರನ್ನು ಕರೆಯಿರಿ. ಕರೆಯಿರಿ. ಓ ಪವಿತ್ರ ಆತ್ಮರೇ ಬನ್ನಿ. ಓ ಪವಿತ್ರ ಆತ್ಮರೇ,
ಪಾರಿವಾಳವಾಗಿ ಹಾರಿ ನಿಮ್ಮ ಮೇಲೆ ಬರುವ ಸಮಯ, ಅಗ್ನಿಯ ನಾಳವಾಗಿ ನಿಮ್ಮ ಮೇಲೆ ಇಳಿದು ಬರುವ ಸಮಯ. ಓ ಪವಿತ್ರಾತ್ಮರೇ, ತಂಗಾಳಿಯಾಗಿ ಪವಿತ್ರಾತ್ಮರು ನಿಮ್ಮ ಮೇಲೆ ಇಳಿದು ಬರುವ ಸಮಯ. ಓ, ನಿಮ್ಮ ದೇಹದಲ್ಲಿ ಏನೋ ಒಂದು ಬದಲಾವಣೆ, ತಲೆಯಿಂದ ಪಾದದವರೆಗೆ ಏನೋ ಒಂದು ಅನುಭವ. ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ. ಅಗ್ನಿಯ ನಾಳವಾಗಿ ಕೆನ್ನಾಲಿಗೆಯ ರೂಪದಲ್ಲಿ ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುವ ಸಮಯ. ಅಂದು ಪೆಂತಕೋಸ್ತಿನ ದಿನ, ಪಂಚ ದಶಮದ ದಿನ, ಹೀಗೆಯೇ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರೇಷಿತರು ಪ್ರಾರ್ಥಿಸುತ್ತಾ ಇದ್ದರು. ನಾವು ಸಹ ಹಾಗೆಯೇ ಪ್ರಾರ್ಥಿಸುತ್ತಾ ಇದ್ದೇವೆ. ಒಂದು ಕ್ಷಣ ತಾಯಿಯನ್ನು ಕರೆಯುವ, ಮಾತೆಯನ್ನು ಕರೆಯುವ. ಕರೆಯಿರಿ ಪ್ರಿಯರೇ, ಮಾತೆಯನ್ನು ಕರೆಯಿರಿ. ಅಮ್ಮ, ಅಂದು ಪ್ರೇಷಿತರೆಲ್ಲರೂ ಏಕಾಂಗಿಯಾಗ ಸಮಯದಲ್ಲಿ, ಭಯದಲ್ಲಿ, ಮರಣ ಭಯದಲ್ಲಿ ಕುಳಿತುಕೊಂಡ ಸಮಯದಲ್ಲಿ, ಅಮ್ಮ ತಾಯಿಯೇ, ಮಾತೆಯೇ, ಮೇರಿಯೇ, ಶಿಷ್ಯರ ಮಧ್ಯದಲ್ಲಿ ನೀವು ಕುಳಿತು ಅವರನ್ನು ಧೈರ್ಯಪಡಿಸಿದಿರಿ, ಅವರು ಪ್ರಾರ್ಥಿಸಲು ಪ್ರೇರೇಪಿಸಿದಿರಿ. ಓ ಅಮ್ಮ, ನಮ್ಮನ್ನು ಪ್ರೇರೇಪಿಸಿರಿ. ಅಂದು ಶಿಷ್ಯರ ಮಧ್ಯೆ ಕುಳಿತು ಪ್ರಾರ್ಥಿಸಿದ ನೀವು ನಮ್ಮ ಮಧ್ಯೆ ಕುಳಿತು ಪ್ರಾರ್ಥಿಸಿರಿ ಅಮ್ಮ. ನಿಮ್ಮ ಮೂಲಕವಾಗಿ ಅಂದು ಪವಿತ್ರಾತ್ಮರನ್ನು ಪ್ರೇಷಿತರು ಪಡೆದುಕೊಂಡಂತೆ, ಪವಿತ್ರಾತ್ಮ ಭರಿತರಾದಂತೆ ನಾವು ಪವಿತ್ರಾತ್ಮ ಭರಿತರಾಗುವಂತೆ ಅಮ್ಮ ನಮ್ಮನ್ನು ನಮಗಾಗಿ ಸಮರ್ಪಿಸಿ ಪ್ರಾರ್ಥಿಸಿ ಅಮ್ಮ. ಪ್ರಾರ್ಥಿಸಿ ಪ್ರಿಯರೇ, ಪ್ರಾರ್ಥಿಸಿರಿ. ತಾಯಿಯಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥಿಸಿರಿ. ಇದು ಕೇವಲ ಒಂದು ಸಮಯವಲ್ಲ, ಇದೊಂದು ಪ್ರಸನ್ನತೆ, ಇದೊಂದು ಕೃಪೆ. ಈ ದಿನ ಕೃಪೆಯ ದಿನವಾಗಿದೆ. ನಿಮಗೂ ನಿಮ್ಮ ದೇವರಿಗೂ, ನಿಮಗೂ ನಿಮ್ಮ ಪವಿತ್ರಾತ್ಮರಿಗೂ ಒಂದು ಸಂಬಂಧವನ್ನು ಬೆಳೆಸುವ ಸಮಯವಾಗಿದೆ. ಮನುಷ್ಯನೊಂದಿಗಲ್ಲ, ದೇವರ ಆತ್ಮರೊಂದಿಗೆ, ದೇವರ ಆತ್ಮರೊಂದಿಗೆ. ನಿನ್ನ ಕಣ್ಣುಗಳು ತೆರೆಯದೇ ಇರಲಿ, ನಿನ್ನ ಕಣ್ಣುಗಳು, ನಿನ್ನ ಹೃದಯಗಳು ನಿನ್ನ ಪ್ರಭುವನ್ನು ಕಾಣಲಿ. ಆ ಕ್ಷಣವನ್ನು ಸ್ಮರಿಸಿಕೊಳ್ಳಿ. ಆ ಪಂಚದಶಮ ದಿನದ ಸ್ಮರಣೆಯನ್ನು ಸ್ಮರಿಸಿಕೊಳ್ಳಿರಿ. ಆ ಅನುಭವ ನಮಗಾಗಲಿ. ಕೋಣೆಯಲ್ಲಿ ಕುಳಿತು ಪ್ರಾರ್ಥಿಸುವಾಗ, ಭಯದಿಂದ ತುಂಬಿಯ ಕೋಣೆಯಲ್ಲಿ ಕುಳಿತು, ಆ ಮೇಲ್ಮಾಳಿಗೆಯಲ್ಲಿ ಕುಳಿತು ಪ್ರಾರ್ಥಿಸುವಾಗ ದೇವರಾತ್ಮರು ಇಳಿದು ಬಂದರು. ತಂಗಾಳಿಯು, ಸುಳಿಗಾಳಿಯು ಅವರು ಕುಳಿತಂತಹ ಎಲ್ಲ ಸ್ಥಳಗಳಲ್ಲಿ ಹರಡಿತು. ಮಹಾಶಬ್ದಗಳಾಯಿತು. ಕಿಟಕಿ ಬಾಗಿಲುಗಳು ಬಡಿದುಕೊಂಡವು. ಪವಿತ್ರಾತ್ಮರು ಕೆನ್ನಾಲಿಗೆಯ ರೂಪದಲ್ಲಿ ಒಬ್ಬೊಬ್ಬರ ಮೇಲೆ ಇಳಿದು ಬಂದರು. ಪವಿತ್ರಾತ್ಮರು ಕೆನ್ನಾಲಿಗೆಯ ರೂಪದಲ್ಲಿ ಒಬ್ಬೊಬ್ಬರ ಮೇಲೆ ಇಳಿದು ಬಂದರು.
ಈಗ ಅದೇ ಪವಿತ್ರಾತ್ಮರು ಅಗ್ನಿಯ ನಾಳವಾಗಿ ನಿನ್ನ ಮೇಲೆ ಇಳಿದು ಬರುತ್ತಾ ಇದ್ದಾರೆ. ಓ ಪವಿತ್ರಾತ್ಮರೇ, ಅದೇ ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುವುದನ್ನು ನೀನು ಅನುಭವಿಸು ನನ್ನ ಸಹೋದರ ಸಹೋದರಿ. ಓ ಪವಿತ್ರಾತ್ಮರೇ, Oh my Holy Spirit, oh my Holy Spirit, come upon me. Oh my Holy Spirit, come upon me. Oh my Holy Spirit, come upon me. Oh my Holy Spirit, fill me. Oh my Holy Spirit, purify me. Oh my Holy Spirit, come and stay with me. Oh ಪವಿತ್ರ ಆತ್ಮರೇ, ನನ್ನಲ್ಲಿ ಬಂದು ತಂಗಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ಮೇಲೆ ಬನ್ನಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಬದಲಾಯಿಸಿರಿ. ಓ ಪವಿತ್ರ ಆತ್ಮರೇ, ನನ್ನ ಎಲ್ಲ ಆಂತರಿಕ ಗಾಯಗಳನ್ನು ನೀವು ವಹಿಸಿಕೊಳ್ಳಿರಿ. ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ಪ್ರೇಷಿತರನ್ನು ಬಲಪಡಿಸಿದ ಪವಿತ್ರ ಆತ್ಮರೇ, ತಾಯಿ ಮಾತೆಯನ್ನು ಬಲಪಡಿಸಿದ ಪವಿತ್ರ ಆತ್ಮರೇ, ಪೂರ್ವ ಪ್ರವಾದಿಗಳಲ್ಲಿ ವಾಸವಾಗಿದ್ದ ಪವಿತ್ರ ಆತ್ಮರೇ, ನನ್ನಲ್ಲಿ ಬಂದು ವಾಸ ಮಾಡಿರಿ. ಎಲ್ಲರೂ ಭಯಭಕ್ತಿಯಿಂದ ಮಂಡಿ ಊರಿ. ನೀವೆಲ್ಲಿದ್ದೀರೋ ಅಲ್ಲಿ ಭಯಭಕ್ತಿಯಿಂದ ಮಂಡಿ ಊರಿರಿ. ಹೆಣ್ಣು ಮಕ್ಕಳು ನೀವಾಗಿದ್ದರೆ ನಿಮ್ಮ ತಲೆಯ ಮೇಲೆ ಒಂದು ವಸ್ತ್ರವನ್ನು ಧರಿಸಿಕೊಳ್ಳಿ, ನಿಮ್ಮ ಸೆರಗುಗಳನ್ನು ಧರಿಸಿಕೊಳ್ಳಿ. ವಿನಯತೆಯಿಂದ ಪವಿತ್ರಾತ್ಮರ ಮುಂದೆ ಮಂಡಿ ಊರುವ. ವಿನಯತೆಯಿಂದ ಪವಿತ್ರಾತ್ಮರ ಮುಂದೆ ಮಂಡಿ ಊರುವ. ದಾಹಗೊಳ್ಳುವ. ಓ ಪವಿತ್ರ ಆತ್ಮರೇ, ಓಹ್ ಇದೆಂತ ಅನುಭವ. ನಿಮ್ಮ ಕಣ್ಣುಗಳು ಗಟ್ಟಿಯಾಗಿ ಮುಚ್ಚಲ್ಪಟ್ಟೆ. ಯಾವ ಬಂಧನೂ ನೀವನ್ನು ಬಂಧಿಸದಂತೆ ನಿಮ್ಮ ಮನಸ್ಸುಗಳು ಏಕಾಗ್ರತೆ ಆಗಲಿ. ಓ ಯೇಸುವೇ, ಓ ಯೇಸುವೇ, ಓ ಯೇಸುವೇ, ನಿಮ್ಮ ಪವಿತ್ರ ಆತ್ಮರನ್ನು ನನಗೆ ಕೊಡಿರಿ. ಓ ಯೇಸುವೇ, ನಿಮ್ಮ ಪವಿತ್ರ ಆತ್ಮರನ್ನು ನನಗೆ ಕೊಡಿರಿ. ಅಪ್ಪ ತಂದೆಯೇ, ಓ ಅಪ್ಪ ತಂದೆಯೇ, ನಿಮ್ಮ ಆತ್ಮರನ್ನು ನನಗೆ ಕೊಡಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಬಂದು ವಾಸ ಮಾಡಿರಿ. ಲೋಕದಿಂದ ನನ್ನನ್ನು ಬೇರ್ಪಡಿಸಿರಿ. ನಿಮ್ಮ ತುಟಿಗಳು ತೆರೆಯಲಿ.
ನಿಮ್ಮ ಹೃದಯಗಳು ತೆರೆಯಲಿ. ಅಂಬಲಿಸಿರಿ, ಅಂಬಲಿಸಿರಿ, ಅಂಬಲಿಸಿರಿ. ಪವಿತ್ರ ಆತ್ಮರೇ, ತುಟಿಗಳು ತೆರೆಯಲಿ, ತುಟಿಗಳು ತೆರೆಯಲಿ. ಒಬ್ಬರಾದ ಬಳಿಕ ಒಬ್ಬರು, ಯಾರನ್ನು ಗಮನಿಸದೆ, ಯಾರನ್ನು ನೋಡದೆ, ಯಾರನ್ನು ಚಿಂತಿಸದೆ ಸಮರ್ಪಣೆಯಾಗಿಸಿಕೊಳ್ಳಿರಿ. ಆ ಪವಿತ್ರಾತ್ಮರಲ್ಲಿ ಮಾತನಾಡಿರಿ. ಆ ಪವಿತ್ರಾತ್ಮ ಪ್ರೇರಣೆ ಮಾತ್ರವೇ ನಿಮ್ಮ ಮಾತುಗಳಾಗಲಿ, ಸಮರ್ಪಣೆಯಾಗಲಿ. ನಿಮಗೆ ಯಾರಿಗಲ್ಲ ಆ ಪವಿತ್ರಾತ್ಮರೊಡನೆ ಮಾತನಾಡಬೇಕೆಂದಿದೆಯೋ ಸತ್ಯಸಂಧವಾಗಿ, ಯಾರ ಮೆಚ್ಚುಗೆಗೆ ಪಾತ್ರರಾಗದಂತೆ ಆ ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ಎಲ್ಲರಿಗೂ ಒಳ್ಳೆಯದು ಮಾಡುವ ಆತ್ಮನೆ, ಎಲ್ಲರಿಗೂ ಏನು ಕೊಡುವ ಆತ್ಮನೆ, ತನಗೂ ಗೊತ್ತಿಲ್ಲದಂತೆ ಏನು ಕೊಡುವ ಆತ್ಮನೆಯೋ ಇರುತ್ತದೆ. ಆತ್ಮನೆ, ಶುದ್ಧಾತ್ಮನೆ, ನಾನು ನಮ್ಮ ಮಗಳಿಗೆ ಮಾರ್ಪಡಿಸುತ್ತೇವೆ. ನಾವೆಲ್ಲರ ಪಿತೃಗಳನ್ನು ಉಳ್ಳಾಗಿ ಇನ್ನೂ ಒಳ್ಳೆಯದಾಗ್ಬಿಡುತ್ತದೆ. ಇಷ್ಟೊಂದು ಒಳ್ಳೆಯದಾಗಿ ಮಾಡುತ್ತದೆ. ದೇವ, ದೇವಾದಿ ದೇವನೇ, ಈ ಮಕ್ಕಳನ್ನು ಹೊರತು ಹೋಗಬೇಡುತ್ತದೆ. ಆದ್ರೆ ನಮಗೆ ಬೇಕು ತಂದೆ, ನೀವೆಲ್ಲ ಚೆನ್ನಾಗಿ ಕಾಳಜಿ ವಹಿಸುತ್ತೆ. ನಿಮ್ಮ ಮಗಳಾಗಿ, ನಮ್ಮ ಒಳ್ಳೆ ಮಗಳಾಗಿ ಮಾಡಿ ನಮ್ಮಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿ ಮಾಡುವಂತ ಆಗ್ತಾರೆ. ನಮ್ಮನ್ನು ಬಿಟ್ಟು ಬಿಡದೆ ಆಗ್ತಾರೆ. ಬೇಕು ದೇವರಿಗೆ ಇಷ್ಟಪಡುವಂತೆ ನಮ್ಮನ್ನು ಮಾರ್ಪಡಿಸುವ ತಂದೆ, ಪವಿತ್ರಾತ್ಮರೇ, ನಮ್ಮೆಲ್ಲ ಪ್ರೀತಿಸಲು ಆತ್ಮನ ದೇವರಿರುತ್ತದೆ. ಗೊತ್ತಿಲ್ಲದೆ ಹೇಳಿಕೊಡುವ ಆತ್ಮನೆ, ಎಲ್ಲರ ಪ್ರೀತಿ ಇರುವಂತೆ ಮಾಡುವುದು ನೀವೆಲ್ಲರೂ ತಂದೆ. ಪವಿತ್ರಾತ್ಮರೇ, ನಮ್ಮಪ್ಪನೇ ಮೊಮ್ಮಗಳಾಗಿ ನನ್ನನ್ನು ಉದ್ದೇಶಿಸುತ್ತೆ. ನಮ್ಮೆಂದೋ ಹೋಗಬೇಡುತ್ತದೆ. ನೀವೇ ನಮ್ಮ ಜೊತೆ ಇರುತ್ತದೆ. ನಾನು ಒಳ್ಳೆಯವಳಾಗಿದ್ದು ಎಲ್ಲರೂ ನನಗೆ ಸಹಾಯ ಮಾಡುವುದು ಧೈರ್ಯವನ್ನು ಶಕ್ತಿಯನ್ನು ನೀಡುತ್ತೇವ. ನನ್ನ ಮನೆಯೆಲ್ಲ ಭಯ ನೋವಾಗಿರುತ್ತದೆ. ನನ್ನನ್ನು ಬಾರಿಸುತ್ತಿರುತ್ತದೆ. ಅಪ್ಪ, ನೀವೆಂತ ಒಳ್ಳೆ ದೇವರಿರುತ್ತದೆ. ನೀವು ನಮ್ಮನ್ನು ಸಂಚಾರ ನೀಡುತ್ತದೆ. ದೇವ, ದೇವಾದಿ ದೇವನೇ, ಪವಿತ್ರಾತ್ಮನೇ, ಪರಿಶುದ್ಧಾತ್ಮನೇ, ನಮ್ಮನ್ನು ಬಿಡದೆ ನಮ್ಮ ಜೊತೆನೇ ಇದ್ದು ನಿನ್ನ ಪೂರ್ತಿ ನಮ್ಮನ್ನು ನಡೆಸುವ ಆತ್ಮನೆಯೋ ಇರುತ್ತದೆ. ನನ್ನಿಂದ ಸಹಾಯ ಮಾಡುವ ಶಕ್ತಿಯನ್ನು ನಮಗೆ ನೀಡುತ್ತದೆ. ನಮಗೆ ಹೇಳಿಕೊಟ್ಟು ನಡೆಸುವ ಆತ್ಮನೆ, ಸೋತ ತಂದೆ, ಆರಾಧನೆ ತಂದೆ, ಪಿತನ ಸುತನ ಪವಿತ್ರ ನಾಮದಲ್ಲಿ ಆಮೆನ್. ಪವಿತ್ರಾತ್ಮನೆ ಸ್ತೋತ್ರ, ಪವಿತ್ರಾತ್ಮನೆ ವಂದನೆ, ಪವಿತ್ರಾತ್ಮನೆ ಆರಾಧನೆ, ಪವಿತ್ರಾತ್ಮನೆ ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರವು ಆರಾಧನೆ. ಪವಿತ್ರಾತ್ಮನೆ, ಈ ಸಮಯದಲ್ಲಿ
ನನ್ನ ಹೆಸರು ಹಿಡಿದು ಕರೆದಂತ ಪವಿತ್ರಾತ್ಮನೆ ನನಗೆ ಸ್ತೋತ್ರಪ್ಪ. ಪವಿತ್ರಾತ್ಮನೆ ಅಗ್ನಿಯಾಗಿ ಎಣಿತು ಬೆಳಗಿನ ಸಮಯದಲ್ಲಿ ನನ್ನನ್ನು ಸ್ಪರ್ಶಿಸಿರಿ ಪವಿತ್ರಾತ್ಮನೆ. ತಂಗಾಳಿಯಾಗಿ ಬೇಸ ಬನ್ನಿ ಪವಿತ್ರಾತ್ಮನೆ. ಪವಿತ್ರಾತ್ಮನೆ ಪಂಚಶತಮದಿತ್ತೊಂದು ಪ್ರೇಷಿತರ ಮೇಲೆ ಕೆನ್ನಾಲಿಗೆ ರೂಪವಾಗಿ ವಿಂಗಡವಾಗಿ ಪವಿತ್ರಾತ್ಮನೆ ಇಂದು ವಿಂಗಡವಾಗಿ ಇಳಿದು ಬನ್ನಿ ಪವಿತ್ರಾತ್ಮನೆ. ಹೂಮಳೆಯಾಗಿ ಇಳಿದು ಬನ್ನಿ ಪವಿತ್ರಾತ್ಮನೆ. ಪವಿತ್ರಾತ್ಮನೆ ನಾನು ಯಾರೆಂಬುದನ್ನು ನನಗೆ ತಿಳಿಯಪಡಿಸಿ ಪವಿತ್ರಾತ್ಮರೆ. ನಾನು ಹೇಗೆ ಪ್ರಾರ್ಥಿಸಬೇಕೆಂಬುದನ್ನು ನನಗೆ ತಿಳಿಯಪಡಿಸಿ ಪವಿತ್ರಾತ್ಮರೆ. ಪವಿತ್ರಾತ್ಮರೆ ನಿಮ್ಮನ್ನು ನೋವಿನಿಂದ ಒಂದೊಂದು ಕ್ಷಣಗಳಿಗಾಗಿ ಯಾಚಿಸಿದ್ದೇನೆ ಪವಿತ್ರಾತ್ಮರೆ. ಮಾತೆ ಮರಿಯಮ್ಮನಂತೆ ಪರಿಶುದ್ಧವಾಗಿ ಜೀವಿಸುವ ಕೃಪೆಯನ್ನು ನೀಡಿ ಪವಿತ್ರಾತ್ಮರೆ. ಪವಿತ್ರಾತ್ಮರೆ ಪ್ರೇಷಿತರು ಮೇಲೆ ಇಳಿದು ಬಂದು ಪವಿತ್ರಾತ್ಮರೆ ನನ್ನ ಮೇಲೆಯೂ ನನ್ನ ಕುಟುಂಬದ ಮೇಲೆ ಇಳಿದು ಬನ್ನಿ ಪವಿತ್ರಾತ್ಮರೆ. ಪವಿತ್ರಾತ್ಮರೆ ನನಗೆ ನೂತನ ಮನುಷ್ಯನಾಗಿ ಮಾರ್ಪಡಿಸಿ ಪವಿತ್ರಾತ್ಮರೆ. ನನಗೆ ತಪ್ಪಿನ ಅರಿವನ್ನು ಪಾಪದ ಅರಿವನ್ನು ನನಗೆ ದಯಪಾಲಿಸಿ ಪವಿತ್ರಾತ್ಮರೆ. ನನಗೆ ಜ್ಞಾನವನ್ನು ದಯಪಾಲಿಸಿ ಪವಿತ್ರಾತ್ಮರೆ. ದಾವೀದನನ್ನು ಬಲಪಡಿಸಿದ ಪವಿತ್ರಾತ್ಮರೆ ನನ್ನನ್ನು ಬಲಪಡಿಸಿ ಪವಿತ್ರಾತ್ಮರೆ. 3 ಮಂದಿ ಯುವಕರನ್ನು ಅಗ್ನಿಯಿಂದ ಕಾಪಾಡಿದ ಪವಿತ್ರಾತ್ಮರೆ ನನ್ನ ಕಾದು ಸಂರಕ್ಷಿಸಿ ಪವಿತ್ರಾತ್ಮರೆ. ನನ್ನ ದೇಹ ಆತ್ಮ ಜೀವ ನಿಲವಾಗಿ ಮಿಡಿಯುವಂತೆ ಮಾರ್ಪಡಿಸಿ ಪವಿತ್ರಾತ್ಮರೆ. ನನ್ನ ಜೀವಿತದಲ್ಲಿ ಬಂದಂತ ಎಲ್ಲ ಆಗುವಗಳನ್ನು ಜಯಿಸಿಕೊಳ್ಳುವಂತೆ ಶಕ್ತಿ ನೀಡಿ ಪವಿತ್ರಾತ್ಮರೆ. ಇದುವರೆಗೂ ನಾನು ಮಾಡಿದ ಎಲ್ಲ ಪಾಪ ದೋಷಗಳನ್ನು ತೆಗೆದುಹಾಕಿ ಪವಿತ್ರಾತ್ಮರೆ. ಪವಿತ್ರಾತ್ಮರೆ ನನಗೆ ಪ್ರಾರ್ಥಿಸುವ ಕೃಪೆಯನ್ನು ನೀಡಿ ಪವಿತ್ರಾತ್ಮರೆ. ಹೆಚ್ಚೆಚ್ಚಾಗಿ ನಿಮ್ಮನ್ನು ಅರಿತುಕೊಳ್ಳುವಂತೆ ನನ್ನ ಮಾರ್ಪಡಿಸಿ ಪವಿತ್ರಾತ್ಮರೆ. ನಾನು ಯಾವುದಕ್ಕಾಗಿ ಪ್ರಪಂಚದ ಮೇಲಿದ್ದೇನೆ ಎಂಬುದು ನನಗೆ ತಿಳಿಯಪಡಿಸಿ ಪವಿತ್ರಾತ್ಮರೆ. ನಿಮ್ಮ ಪದ್ಧತಿಯಾದ ನನ್ನ ಮೇಲೆ ಏನು ಪವಿತ್ರಾತ್ಮರೆ, ನಿಮ್ಮ ಚಿಂತಾದ ನನ್ನ ಮೇಲೆ ಏನಿದೆ ಪವಿತ್ರಾತ್ಮರೆ. ಪವಿತ್ರಾತ್ಮರೆ ನಾನು ಒಂದು ಒಳ್ಳೆಯ ಮಗಳಾಗಿ ಮಾರ್ಪಡಿಸಿ ಒಳ್ಳೆಯ ಕುಟುಂಬದಲ್ಲಿ ಒಳ್ಳೆಯ ತಂದೆ ತಾಯಿಗೂ ಕುಟುಂಬಕ್ಕೂ ಸಮಾಜಕ್ಕೂ ಒಳ್ಳೆಯ ಮಗಳಾಗಿ ನನ್ನ ಮಾರ್ಪಡಿಸಿ ಪವಿತ್ರಾತ್ಮರೆ. ನನಗೆಲ್ಲರೂ ನಾವು ಬಾಧೆಗಳನ್ನು ನೀರಿಸಿ ಪವಿತ್ರಾತ್ಮರೆ. ಸದಾ ನಿಮ್ಮನ್ನೇ ನೋಡುವಂತೆ ನಿಮಗಾಗಿ ದುಡಿಯುವಂತೆ ನಿಮಗಾಗಿ ಮಿಡಿಯುವಂತೆ ನಾನು ಮಾರ್ಪಡಿಸಿ ಪವಿತ್ರಾತ್ಮರೆ. ನಿಮಗೆ ಹಿಡಿದು ಕರೆದ ಪವಿತ್ರಾತ್ಮರೆ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಪವಿತ್ರಾತ್ಮರೆ. ಪವಿತ್ರಾತ್ಮರೆ ಅಮ್ಮ ಪರಿಶುದ್ಧ ತಾಯಿಯೇ ಪ್ರೇಷಿತರೊಂದಿಗೆ ಪವಿತ್ರಾತ್ಮರೆ ಇಳಿದು ಬಂದಂತೆ ನಿಮ್ಮ ಮೇಲೆ ಪವಿತ್ರಾತ್ಮರೆ ಇಳಿದು ಬಂದಂತೆ ಈ ಬೆಳಗಿನ ಸಮಯದಲ್ಲಿ ನನ್ನ ಮೇಲೆ ಇಳಿದು ಬರುತ್ತಿರುವುದಕ್ಕಾಗಿ ಪವಿತ್ರಾತ್ಮರೆ. ಸ್ತೋತ್ರ ಪವಿತ್ರಾತ್ಮರೆ. ವಂದನೆ ಪವಿತ್ರಾತ್ಮರೆ. ಸದಾಗಲೇ ಪವಿತ್ರಾತ್ಮರೆ. ಹಲೋ ಪ್ರಾರ್ಥಿಸಿ. ಪವಿತ್ರಾತ್ಮರೇ ಸ್ತೋತ್ರ, ಪಾವನಾತ್ಮರೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಓ ಪವಿತ್ರಾತ್ಮರೇ 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 ಅಪ್ಪ ನನ್ನನ್ನು ಬಿಟ್ಟು ಯೋಜನೆ ಹೋಗಬೇಡಿ ಪವಿತ್ರಾತ್ಮರೇ. ಅಪ್ಪ ನನ್ನನ್ನು ಸೇರಿ ಪವಿತ್ರಾತ್ಮರೇ. ನನ್ನ ಕುಟುಂಬದಲ್ಲಿ ಏನಿದೆ ಪವಿತ್ರಾತ್ಮರೇ. ನನ್ನ ಮಕ್ಕಳ ಮೇಲೆ ಬನ್ನಿ ಪವಿತ್ರಾತ್ಮರೇ. ಪವಿತ್ರಾತ್ಮರೇ ನಾನು ಮಾತ್ರ ನಿಮ್ಮನ್ನು ಅನುಭವಿಸಲು ಈ ಕುಟುಂಬದಲ್ಲಿರುವಂತ ಎಲ್ಲರೂ ಸರ್ವರನ್ನು ನಿಮ್ಮ ಪಾದಕ್ಕೆ ಪವಿತ್ರಾತ್ಮರೇ. ಪವಿತ್ರಾತ್ಮರೇ ನೀವು ನನಗೆ ನನ್ನ ಪವಿತ್ರಾತ್ಮರೇ ಸ್ವಾಮಿ. ನನ್ನ ಪವಿತ್ರವಾಗಿ ನನ್ನನ್ನು ನಡೆಸುವವರು ನೀವು ಸ್ವಾಮಿ.
ನನ್ನನ್ನು ಎತ್ತಿರಿಸಿ ಒಂದೊಂದು ಪಾಪದಲ್ಲಿ ನಾನು ಬೀಳದಂತೆ ಸ್ವಾಮಿ ನನ್ನನ್ನು ಪರಿಶುದ್ಧವಾಗಿ ನನ್ನನ್ನು ನಡೆಸುತ್ತಿರುವ ನನ್ನ ಪುರುಷಾಗಿ ಅಪ್ಪ ನನ್ನನ್ನು ದಾಹದಿಂದ ನಾವು ಸರಿಯಿಸಿಕೊಂಡು ಪವಿತ್ರಾತ್ಮರೇ ನನಗೆ ಅಭಿಷೇಕಿಸಿ ಪವಿತ್ರಾತ್ಮರೇ ಎಲ್ಲ ಪಾಪದ ಬಂಧನದಿಂದ ನನ್ನನ್ನು ಬಿಡುಗಡೆ ಪವಿತ್ರಾತ್ಮರೇ ನಾನು ಎಂದಿಗೂ ನಿಮ್ಮನ್ನು ಹೊರಬೀಳದಂತೆ ಪವಿತ್ರಾತ್ಮರೇ ಪವಿತ್ರಾತ್ಮರೇ ಅಪ್ಪ ಅಪ್ಪ ಪವಿತ್ರಾತ್ಮರೇ ತಂದೆ ಅಂದಿನಿಂದ ಧ್ಯಾನ ಶಿಕ್ಷೆಯೇ ನನ್ನ ಪವಿತ್ರಾತ್ಮರೇ ಲೋಕದ ಎಲ್ಲ ಸರ್ವ ಜನತೆಯಲ್ಲಿ ಪವಿತ್ರಾತ್ಮರೇ ಪಾಪದಲ್ಲಿ ಮುಳುಗಿರುವ ಸರ್ವರನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ ಎಲ್ಲರನ್ನು ಅಭಿಷೇಕಿಸಿ ಪವಿತ್ರಾತ್ಮರೇ ಎಲ್ಲರೂ ನಿಮ್ಮನ್ನು ಅರಿತು ಮಾಡುವಂತೆ ಅವರಿಗೆ ವರವನ್ನು ಕೊಡಿರಿ ಪವಿತ್ರಾತ್ಮರೇ 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 ಅಪ್ಪ ಅಪ್ಪ ಪವಿತ್ರಾತ್ಮರೇ ಪುತ್ರ ಪಾವನಾತ್ಮರೇ ಪುತ್ರ ಅಮ್ಮ ಪರಿಶುದ್ಧ ಕಾಯಕನ್ಯ ಹಿಡಿದುಕೊಂಡ ಪವಿತ್ರಾತ್ಮರೇ ಹಿಡಿದುಕೊಂಡು ಪವಿತ್ರಾತ್ಮರೇ ಎಂದಿಗೂ ನಾವು ನಿಮ್ಮನ್ನು ಬಿಟ್ಟು ಆಗಲದಂತೂ ನಮ್ಮಲ್ಲಿ ವಾಸಿಸಿ ಪವಿತ್ರಾತ್ಮರೇ ಪರಿಶುದ್ಧವಾಗಿ ನಾವು ಒಂದು ದಿನ ನಿಮ್ಮ ಕಡೆಗೆ ಬಂದು ಸೇರುವವರೆಗೂ ನಮ್ಮಲ್ಲಿ ಪವಿತ್ರಾತ್ಮರೇ ಪವಿತ್ರಾತ್ಮರೇ ಥ್ಯಾಂಕ್ ಯು ಪವಿತ್ರಾತ್ಮರೇ ಸ್ತೋತ್ರ ಪವಿತ್ರಾತ್ಮರೇ ವಂದನೆ ಪವಿತ್ರಾತ್ಮರ ಆರಾಧನೆ ಓ ಪವಿತ್ರಾತ್ಮರೇ ಈ ಸುಂದರವಾದ ಜಾಗದಲ್ಲಿ ನಮ್ಮನ್ನು ಎಬ್ಬಿಸಿ ನಿಮ್ಮ ಸಾನ್ನಿಧ್ಯಕ್ಕೆ ನಮ್ಮನ್ನು ಕರೆ ತಂದಿದ್ದಕ್ಕಾಗಿ ಕೋಟಿ ಸ್ತೋತ್ರ ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ಈ ಜಾಗದಲ್ಲಿ ನನ್ನನ್ನೇ ನಿಮಗೆ ಸಮರ್ಪಿಸುತ್ತೇನೆ ಪವಿತ್ರಾತ್ಮರೇ ನೀವೆಂದಿಗೂ ನನ್ನಿಂದ ನಾಗನದಿರಿ ಪವಿತ್ರಾತ್ಮರೇ ನನ್ನೆಲ್ಲ ಪಾಪ ದೋಷಗಳನ್ನು ಕ್ಷಮಿಸಿರಿ ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನನ್ನನ್ನು ನಿಮ್ಮ ಸತ್ಫಲಗಳಿಂದ ತುಂಬಿರಿ ನಿಮ್ಮ ಚಿತ್ತವನ್ನು ಅರಿಯುವಂತೆ ಮಾಡಿರಿ ಓ ಪವಿತ್ರಾತ್ಮರೇ ನನ್ನ ಕುಟುಂಬದ ಮೇಲೆ ಮಳೆಯಾಗಿ ಇಳಿದು ಬಂದಿರಿ ನನ್ನ ಮಕ್ಕಳನ್ನು ಶುದ್ಧೀಕರಿಸಿರಿ ಓ ಪವಿತ್ರಾತ್ಮರೇ ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿ ನನ್ನನ್ನು ತಲೆಯಿಂದ ಪಾದದವರೆಗೂ ನನ್ನನ್ನು ಶುದ್ಧೀಕರಿಸಿರಿ ಪವಿತ್ರಾತ್ಮರೇ ಈ ಲೋಕದ ಮೋಹಕ್ಕೆ ಒಳಗಾಗದೆ ನಿಮ್ಮನ್ನು ಕಂಡುಕೊಂಡು ನಿಮ್ಮ ಸನ್ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸಿರಿ ಪವಿತ್ರಾತ್ಮರೇ ನಾನು ಬಲಹೀನಳು ನನ್ನೆಲ್ಲ ಬಲಹೀನತೆಗಳನ್ನು ತೆಗೆದು ಹಾಕಿರಿ ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನಾನು ನಿಮಗಾಗಿ ಜೀವಿಸುವಂತೆ ನನ್ನನ್ನು ನಿಮ್ಮ ಕೃಪೆಯಿಂದ ತುಂಬಿರಿ ಪವಿತ್ರಾತ್ಮರೇ ನನ್ನನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ಓ ಪವಿತ್ರಾತ್ಮರೇ ನನ್ನಲ್ಲಿ ಬಂದು ತಂಗಿರಿ ಓ ಪವಿತ್ರಾತ್ಮರೇ ದೇಶದ ಮೇಲೆ ಇಳಿದು ಬಂದ ಪವಿತ್ರಾತ್ಮರೇ ಈ ಜಾವದಲ್ಲಿ ನಮ್ಮ ಮೇಲೂ ಇಳಿದು ಬಂದಿರಿ ನಾನಾಗಿ ಬಾಳದೆ ನೀವಾಗಿ ಬಾಳುವಂತೆ ನನ್ನನ್ನು ಬಲಪಡಿಸಿರಿ ಪವಿತ್ರಾತ್ಮರೇ ಉಸಿರಿರುವ ತನಕ ನಿಮ್ಮೊಂದಿಗೆ ಬಾಳುವಂತೆ ನನ್ನನ್ನು ಅನುಗ್ರಹಿಸಿರಿ ಪವಿತ್ರಾತ್ಮರೇ ನಿಮ್ಮಂತೆ ಎಲ್ಲರನ್ನು ಪ್ರೀತಿಸುವ ಕ್ಷಮಿಸುವ ವರವನ್ನು ನನಗೆ ನೀಡಿರಿ ಪವಿತ್ರಾತ್ಮರೇ ಹೊಸ ಸೃಷ್ಟಿಯಾಗಿ ನನ್ನನ್ನು ಮಾರ್ಪಡಿಸಿರಿ ಪವಿತ್ರಾತ್ಮರೇ ನಾನು ಯಾವಾಗಲೂ ನಿಮ್ಮ ಮಗಳಾಗಿ ಜೀವಿಸುವಂತೆ ಮಾಡಿರಿ ಪವಿತ್ರಾತ್ಮರೇ ಪವಿತ್ರಾತ್ಮರೇ ನನ್ನನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ಎಂದು ಪಿತಸುತ್ತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ತಂದೆ ಆಮೇನ್ 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 ಆಮೇನ್. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮನ ವಂದನೆ,
ಪವಿತ್ರಾತ್ಮರೇ ಆರಾಧನೆ. ಓ ಪವಿತ್ರಾತ್ಮರೇ, ಈ ಸಮಯದಲ್ಲಿ ಸ್ವಾಮಿ ನೀವು ನನ್ನಲ್ಲಿಯೂ ನನ್ನ ಸ್ವರ್ಗೀಯ ಯಾತ್ರಾ ತಂಡದ ಪ್ರತಿಯೊಬ್ಬ ಸದಸ್ಯರಲ್ಲಿಯೂ ನೀವು ಇಳಿದು ಬಂದದಕ್ಕಾಗಿ ಸ್ತೋತ್ರ ರಾಜ್ಯ. ಅಪ್ಪ ಪವಿತ್ರಾತ್ಮರೇ, ನನ್ನೆಲ್ಲರ ಕುಟುಂಬಗಳಲ್ಲಿ ನೀವು ಇಳಿದು ಬಂದದಕ್ಕಾಗಿ ಸ್ತೋತ್ರ. ಓ ಪವಿತ್ರಾತ್ಮರೇ, ನೀವು ನನ್ನಲ್ಲಿಯೂ ನನ್ನ ಪತಿಯಲ್ಲಿಯೂ ನನ್ನ ಮಕ್ಕಳಲ್ಲಿಯೂ ನನ್ನ ಕುಟುಂಬದಲ್ಲಿಯೂ ನೀವು ಇಳಿದು ಬಂದದಕ್ಕಾಗಿ ಸ್ತೋತ್ರ. ಈ ಪವಿತ್ರಾತ್ಮರೇ, ನೀವು ನನಗೆ ಶಕ್ತಿಯಾಗಿ ಬಂದದಕ್ಕಾಗಿ ಸ್ತೋತ್ರ. ನೀವು ನನ್ನನ್ನು ಬಲವಾಗಿ ಬಂದದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನೀವು ನನ್ನೊಂದಿಗೆ ಇದ್ದಕ್ಕಾಗಿ ಸ್ತೋತ್ರ. ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಅಂದು ಪ್ರೇಷಿತರ ಮೇಲೆ ಇಳಿದು ಬಂದಂತ ಆತ್ಮರೇ, ಇಂದು ನೀವು ನಮ್ಮಲ್ಲಿಯೂ ಇಳಿದು ಬಂದದಕ್ಕಾಗಿ ಸ್ತೋತ್ರ. ಓ ಪವಿತ್ರಾತ್ಮರೇ, ನಮ್ಮನ್ನು ಅನುಗ್ರಹಿಸಿರಿ, ನಮ್ಮನ್ನು ರಕ್ಷಿಸಿರಿ. ನಮ್ಮ ಪವಿತ್ರಾತ್ಮರೇ, ನಮ್ಮನ್ನು ಕೈಬಿಡಬೇಡಿರಿ. ನಿಮ್ಮಲ್ಲೇ ನಮ್ಮನ್ನು ಒಂದಾಗಿಸಿರಿ. ನಿಮ್ಮ ಹೂಮಳೆಯನ್ನು ನಮ್ಮೆಲ್ಲರ ಮೇಲೆ ಸುರಿಸಿರಿ. ನಮ್ಮನ್ನು ರಕ್ಷಿಸಿರಿ. ಎಲ್ಲ ನಿಂದೆ ಅವಮಾನಗಳನ್ನು ಹಿಂದೆ ನಮ್ಮಿಂದ ಹೋಗಲಾಡಿಸಿರಿ. ಪಾತಾಳಕ್ಕೆ ಬಿದ್ದಂತಹ ನಮ್ಮನ್ನು ನಿಮ್ಮ ಕೈಗಳಿಂದ ನಮ್ಮನ್ನು ಮೇಲಕ್ಕೆತ್ತಿರಿ. ನಿನ್ನ ವಾಕ್ಯವನ್ನು ನಾವು ದಿನಂಪ್ರತಿ ತಿಳಿಯುವರಾಗಿ ನನ್ನನ್ನು ಅನುಗ್ರಹಿಸಿರಿ. ಓ ಪವಿತ್ರ ಆತ್ಮರೇ, ಸದಾ ನಮ್ಮ ಕುಟುಂಬದಲ್ಲಿರಿ. ಓ ಪವಿತ್ರ ಆತ್ಮರೇ, ನೀವು ಸದಾ ನನ್ನಲ್ಲಿರಿ. ಓ ಪವಿತ್ರ ಆತ್ಮರೇ, ನೀವು ಸದಾ ನನ್ನ ಕುಟುಂಬದಲ್ಲಿರಿ. ಓ ಪವಿತ್ರ ಆತ್ಮರೇ, ನೀವು ಸದಾ ನನ್ನ ಮಕ್ಕಳಲ್ಲಿರಿ. ಓ ನನ್ನ ಬಂಧು ಬಾಂಧವರೆಲ್ಲರೊಡನೆ ಇರಿ. ನನ್ನ ಯಾತ್ರಾ ತಂಡದ ಪ್ರತಿಯೊಬ್ಬ ಸದಸ್ಯರನ್ನು ಇರಿ. ಪವಿತ್ರ ಆತ್ಮರೇ, ನಮ್ಮನ್ನು ಕೈ ಬಿಡಬೇಡಿರಿ. ಪವಿತ್ರ ಆತ್ಮರೇ, ನಮ್ಮನ್ನು ರಕ್ಷಿಸಿರಿ. ಪವಿತ್ರ ಆತ್ಮರೇ, ನಮ್ಮನ್ನು ಬಿಟ್ಟು ಎಂದಿಗೂ ಅಗಲಬೇಡಿರಿ. ವರವನ್ನು ನೀಡಿರಿ. ನಿಮ್ಮಲ್ಲಿ ಇದ್ದುಕೊಂಡು ನಿಮ್ಮ ವಾಕ್ಯವನ್ನೇ ತಿಳಿದುಕೊಂಡು ನಿಮ್ಮ ಸತ್ಯದ ಪಥದಲ್ಲಿ ನಡೆಯುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ. ಓ ಪವಿತ್ರ ಆತ್ಮರೇ, ದಾರಿಯವರ ಮೇಲೆ ನೀವು ಇಳಿದು ಬಂದಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಅವರನ್ನು ರಕ್ಷಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಎಂದಿಗೂ ಕೈ ಬಿಡಬೇಡಿ ಪವಿತ್ರ ಆತ್ಮರೇ. ಸದಾ ನಮ್ಮೊಂದಿಗಿರಿ ಪವಿತ್ರ ಆತ್ಮರೇ. ನಮ್ಮನ್ನು ಬಿಟ್ಟು ಕದಲಬೇಡಿರಿ. ರಕ್ಷಿಸಿರಿ, ಆಶೀರ್ವದಿಸಿರಿ. ಪವಿತ್ರ ಆತ್ಮರೇ, ನಿಮ್ಮ ಬಲವು, ನಿಮ್ಮ ಶಕ್ತಿಯು, ನಿಮ್ಮ ವರವು ನಮ್ಮನ್ನು ಎಂದಿಗೂ ಬಿಟ್ಟು ಹೋಗದಂತೆ ಸದಾ ನಮ್ಮಲ್ಲಿರಿ ಪವಿತ್ರ ಆತ್ಮರೇ. ಪವಿತ್ರ ಆತ್ಮರೇ, ಸ್ತೋತ್ರ. ನೀವು ಪರಿಶುದ್ಧರಾಗಿರುವಂತೆ ನಮ್ಮೆಲ್ಲರನ್ನು ಪರಿಶುದ್ಧಗೊಳಿಸಿರಿ. ನಮ್ಮ ಮಕ್ಕಳನ್ನು ಪರಿಶುದ್ಧಗೊಳಿಸಿರಿ. ನಮ್ಮ ಕುಟುಂಬವನ್ನು ಪರಿಶುದ್ಧಗೊಳಿಸಿರಿ. ನನ್ನ ಸ್ವರ್ಗಯಾತ್ರಾ ತಂಡವನ್ನು ಪರಿಶುದ್ಧಗೊಳಿಸಿರಿ. ಆತ್ಮರೇ ಸ್ತೋತ್ರ. ಆತ್ಮರೇ ವಂದನೆ. ಆತ್ಮರೇ ಆರಾಧನೆ. ಆತ್ಮರೇ ಕೃತಜ್ಞತೆ. ಆತ್ಮರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಪವಿತ್ರ ಆತ್ಮರೇ, ಓ ಶಕ್ತಿಯ ಆತ್ಮರೇ, ನಿಮ್ಮ ಕೃಪೆಯಿಂದ ನಾವು ತುಂಬಿಕೊಳ್ಳುವಂತೆ ಈ ದಿನವೆಲ್ಲ ನಮ್ಮನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 11ನೇ ಅಧ್ಯಾಯ ವಾಕ್ಯ 7. ಸತ್ಯ ಸ್ವರೂಪನಾದ ಪ್ರಭು ಸತ್ಯಪ್ರಿಯನು, ಸತ್ಪುರುಷನು, ಸೇರುವನು ಆತನ ಸನ್ನಿಧಿಯನು. ಜ್ಞಾನೋಕ್ತಿ 3ನೇ ಅಧ್ಯಾಯ ವಾಕ್ಯ 1. ಮಗನೇ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ನಿನ್ನ ಹೃದಯದಲ್ಲಿಡು. ಯೆಶಾಯ 41ನೇ ಅಧ್ಯಾಯ ವಾಕ್ಯ 13. ನಿನ್ನ ದೇವರಾದ ಸರ್ವೇಶ್ವರ ನಾನೇ, ಭಯಪಡಬೇಡ, ನಿನಗೆ ನಾನೇ ನೆರವಾಗುವೆ. ಸಿರಾಕ 7ನೇ ಅಧ್ಯಾಯ 10ನೇ ವಾಕ್ಯ. ಪ್ರಾರ್ಥನೆ ಮಾಡುವಾಗ ಬೇಸರ ಪಡಬೇಡ, ದಾನ ಧರ್ಮ ಮಾಡುವುದನ್ನು ಅಲಕ್ಷಿಸಬೇಡ. ಯೋಹನ್ನ 6ನೇ ಅಧ್ಯಾಯ ವಾಕ್ಯ 27. ಹಳಿದುಳಿದ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಈಯುವ ಆಹಾರಕ್ಕಾಗಿ ದುಡಿಯಿರಿ. ಪ್ರೇಷಿತರ ಕಾರ್ಯಕಲಾಪಗಳು 14ನೇ ಅಧ್ಯಾಯ ವಾಕ್ಯ 22. ಕಷ್ಟ ಸಂಕಟಗಳ ಮೂಲಕ ನಾವು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಬೇಕಾಗಿದೆ.
ರೋಮನ 8ನೇ ಅಧ್ಯಾಯ ವಾಕ್ಯ 14. ಯಾರು ಯಾರು ದೇವರ ಆತ್ಮನಿಗೆ ಮಣಿದು ನಡೆಯುತ್ತಾರೋ ಅವರು ದೇವರ ಮಕ್ಕಳು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ನನ್ನ ಒಡೆಯರೇ, ನನ್ನ ದೇವರೇ, ನನ್ನ ರಾಜವೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ, ಕೋಟಿ ಕೋಟಿ ವಂದನೆ. ಪ್ರತಿದಿನದ ಈ ಬೆಳಗಿನ ಜಾವ ನೀವು ನನಗೆ ಕೊಟ್ಟ ದಾನವಾಗಿದೆ. ನಿಮ್ಮ ಅಮೂಲ್ಯವಾದ ಕೃಪಾ ಕೊಡುಗೆ ನನಗೆ ಆಶೀರ್ವಾದವಾಗಿದೆ. ನಾನು ಸೋತು ಹೋಗುವಾಗಲೆಲ್ಲ ನನ್ನನ್ನು ಬಲಪಡಿಸುವುದು ನಿನ್ನ ಕೈಯಾಗಿದೆ. ನಾನು ಬಳಲಿ ಹೋಗುವಾಗ ನನಗೆ ಧೈರ್ಯ ಕೊಡುವುದು ನಿನ್ನ ವಾಕ್ಯವಾಗಿದೆ. ನಾನು ಕಣ್ಣೀರಲ್ಲೇ ಮಿಂದು ಹೋಗುವಾಗಲೆಲ್ಲ ನನ್ನ ಕಣ್ಣೀರು ಒರೆಸುವುದು ನಿನ್ನ ಕೈಯಾಗಿದೆ. ನಾನು ಏಕಾಂಗಿಯಾಗಿರುವಾಗಲೆಲ್ಲ ನನ್ನ ಜೊತೆ ಇರುವುದು ನಿನ್ನೇ ಆಗಿರುವೆ. ನಾನು ನಿರಾಶ್ರಿತನಾಗುವಾಗ ನನಗೆ ಜಯ ಕೊಡುವುದು ನಿನ್ನ ದಯೆ ಆಗಿದೆ. ನಾನು ಕುಗ್ಗಿ ಹೋಗುವಾಗ ನನ್ನನ್ನು ಬಲಪಡಿಸುವುದು ನಿನ್ನ ಕೃಪೆಯಾಗಿದೆ. ನಾನು ಶೋಧನೆಗೆ ಬೀಳುವಾಗ ನನ್ನನ್ನು ರಕ್ಷಿಸುವುದು ನಿನ್ನ ಕರುಣೆಯಾಗಿದೆ. ಈ ಜೀವನ ಬೇಸತ್ತು ಬೇಡ ಎಂದು ಹೇಳುವಾಗ ನನ್ನನ್ನು ಪೋಷಿಸುವುದು ನಿನ್ನ ಪ್ರೀತಿಯ ಆಗಿದೆ. ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ನನ್ನ ದೇವರೇ, ನೀವಲ್ಲದೆ ಈ ಲೋಕದಲ್ಲಿ ನನಗೆ ಯಾರೂ ಇಲ್ಲ. ಯಾರಿದ್ದರೂ ನಾನು ಅವರಿಗೆ ಬೇಕಾಗಿಲ್ಲ. ಆದರೆ ನಿಮಗೆ ನಾನು ಯಾವಾಗಲೂ ಬೇಕಾದವನಾಗಿದ್ದೇನೆ. ಏಕೆಂದರೆ ನೀವು ನನ್ನನ್ನು ಅರಿತಿದ್ದೀರಿ, ನನ್ನನ್ನು ತಿಳಿದಿದ್ದೀರಿ. ಓ ನನ್ನ ದೇವರೇ, ನನ್ನನ್ನು ಕರುಣಿಸಿರಿ, ನನ್ನನ್ನು ದೃಷ್ಟಿಸಿ ನೋಡಿರಿ, ನನಗೆ ನಿಮ್ಮನ್ನು ನೀಡಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಜೀವವುಳ್ಳ ತಂದೆಯೇ, ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಮರ ಮಧ್ಯಸ್ಥಿಕೆಯಲ್ಲಿ ಭಿನ್ನಯಿಸುವ ಸಮಯ. ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಜಪಸರವನ್ನು ಕೈ ಹಿಡಿದು ನಾವು ಪ್ರಾರ್ಥಿಸೋಣ. ಅಮ್ಮ, ಪವಿತ್ರಾತ್ಮರನ್ನು ನಾವು ಪಡೆದುಕೊಳ್ಳುವಂತೆ ಪ್ರಾರ್ಥಿಸಿ ಎಂದು ನಾವು ಭಿನ್ನಯಿಸೋಣ. ನಿಮ್ಮ ಉತ್ತರ ಸಂತಾಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಾವು ಪವಿತ್ರಾತ್ಮರನ್ನು ಪಡೆದುಕೊಳ್ಳುವಂತೆ ಪ್ರಾರ್ಥಿಸಿರಿ. ಪವಿತ್ರಾತ್ಮರನ್ನು ಪಡೆದುಕೊಳ್ಳುವಂತೆ ಅಮ್ಮ ಪ್ರಾರ್ಥಿಸಿ ಎಂದು ನಾವು ಜಪಸರದ ಪಯಣದಲ್ಲಿ ನಾವು ಒಂದಾಗೋಣ.